ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಹಾರದ ಮುಂದಿನ ಮುಖ್ಯಮಂತ್ರಿಗಳು ಯಾರಾಗ್ತಾರೆ? ಬಿಜೆಪಿ ತೆಕ್ಕೆಗೆ ಬಿಹಾರ ಹೋಗಬಹುದಾ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಹಾಗಾದ್ರೆ ಬಿಹಾರದಲ್ಲಿ ಏನಾಗ್ತಾ ಇದೆ? ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿತಾರ? ಆ ಕುರಿತ ಡೀಟೇಲ್ಸ್ ಇದು. ಬಿಜೆಪಿ ತೆಕ್ಕೆಗೆ ಬಹುತೇಕ ಬಿಹಾರ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಹಾರ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇದು. ಸಿಎಂ ಸ್ಥಾನದಿಂದ ನಿತೀಶ್ ಕುಮಾರ್ ಕೆಳಗಿಳಿಯುವ ಸಾಧ್ಯತೆ ಇದೆಯಂತೆ. ಮಾರ್ಚ್ 16ರ ಬಳಿಕ ನಿತೀಶ್ ಕುಮಾರ್ ರಾಜೀನಾಮೆ ಕೊಡೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಸಿಎಂ ನಿತೀಶ್ ಕುಮಾರ್ ರಾಜ್ಯಸಭೆಗೆ ನಾಮನಿರ್ದೇಶನ ಆಗಿದೆಯಾ? ನಿಶಾಂತ್ ಕುಮಾರ್ ಡಿಸಿಎಂ ಆಗಿ ನೇಮಕ ಆಗೋ ಸಾಧ್ಯತೆ. ಇವರು ನಿತೀಶ್ ಕುಮಾರ್ ಅವರ ಪುತ್ರ. ನಿಶಾಂತ್ ಕುಮಾರ್ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರ ಪುತ್ರ. ಅವರಿಗೆ ಡಿಸಿಎಂ ಪಟ್ಟ ಕಟ್ಟಲಾಗುತ್ತೆ ಅಂತ. ಬಿಹಾರಕ್ಕೆ ಬಿಜೆಪಿ ಅಭ್ಯರ್ಥಿ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇದೆ. ಹಂಗಾಗಿ ಬಿಹಾರಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು. ಜೆಡಿಯು ಮುಖಂಡರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಆದ ಬಳಿಕ ಅಧಿಕೃತವಾಗಿ ಅನೌನ್ಸ್ ಆಗೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಅಲ್ಲಿಗೆ ಬಿಹಾರದ ಚುಕ್ಕಾಣಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಮುಖ್ಯಮಂತ್ರಿ ಆಗಿ ಕೂತ್ಕೊಳ್ಳೋದು ನಿಶ್ಚಿತನಾ? ಅದರ ಬಗ್ಗೆನೇ ಇವತ್ತು ಚರ್ಚೆ ಮಾಡೋದಕ್ಕೆ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ದಾರೆ ಬಿಹಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ನಿತೀಶ್ ಕುಮಾರ್ ಅವರನ್ನ ಕೆಳಗಿಳಿಸಿದ ಮೇಲೆ ಅವರ ಪುತ್ರನಿಗೆ ಮೋಸ್ಟ್ಲಿ ಡಿಸಿಎಂ ಪಟ್ಟ ಕಟ್ಟಬಹುದು. ಅಂಥದ್ದೊಂದು ಲೆಕ್ಕಾಚಾರ ಕೂಡ ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇದೆ ಅಂತ.